ಧಾರವಾಡ ತಾಲೂಕಿನ ಶ್ರೀ ಕ್ಷೇತ್ರ ಹೆಬ್ಬಳ್ಳಿ ಗ್ರಾಮದಲ್ಲಿ ಪೂಜ್ಯ ಶ್ರೀ ಸದ್ಗುರು ವಾಸುದೇವ ಮಹಾಸ್ವಾಮಿಗಳವರ 46ನೆಯ ಪುಣ್ಯಾರಾಧನೆ ಹಾಗೂ ಶ್ರೀ ಸದ್ಗುರು ಬಸವರಾಜ ಮಹಾಸ್ವಾಮಿಗಳವರ 13ನೆಯ ಪುಣ್ಯಾರಾಧನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಹಿನ್ನೆಲೆ ಇದೇ ಜನವರಿ 30ರಂದು ವೈಭವದ ರಥೋತ್ಸವ ಕೂಡ ಜರುಗಲಿದೆ ಎಂದು ಶ್ರೀ ಕ್ಷೇತ್ರ ಹೆಬ್ಬಳ್ಳಿ ಶಿವಾನಂದ ಮಠ ಸದ್ಭಕ್ತ ಮಂಡಳಿ ತಿಳಿಸಿದೆ. ಈ ಕ್ಷೇತ್ರದ ಎಂಎಲ್ಎಗಳು ಸಂತೋಷ್ ಲಾಡ್ ಅವರು ಹೇಳಿದಪ್ಪ 60 ಜನ ಬಡ ಸನ್ಯಾಸಿಗಳಿಗೆ ಕಾರ್ ವರ್ಷ ಅಷ್ಟೇ ಅಲ್ಲ, ದೇಶದ ಬೆನ್ನೆಲುಬು ನಮ್ಮ ರೈತರು ಮಕ್ಕಳಿಗೆ ಒಕ್ಕಲಿಗರ ಬಿಕ್ಕುವುದು ಜಗವೆಲ್ಲ ಅಂತ ಬಡವ ರೈತರಿಗೆ 21,000 ಬೋನಸ್ ಕೊಡಿಸಿದಂತಂದ್ರೆ ಎಂತ ಹಿತ ಉಂಟಾಗಿರುವುದು. ಇನ್ನು ಶ್ರೀ ಸದ್ಗುರು ವಾಸುದೇವ ಮಹಾಸ್ವಾಮಿಗಳ ಹಾಗೂ ಶ್ರೀ ಸದ್ಗುರು ಬಸವರಾಜು ಸ್ವಾಮಿಗಳವರ ಕರ್ತೃ ಗದ್ದುಗೆಗೆ ರುದ್ರಾಭಿಷೇಕ ಹಾಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾದ್ಯ ಮೇಳಗಳೊಂದಿಗೆ ಉತ್ಸವ ಮೂರ್ತಿಗಳ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಜನವರಿ 30 ಗುರುವಾರ ಸಂಜೆ 5 ಗಂಟೆಗೆ ವಾದ್ಯ ವೈಭವಗಳೊಂದಿಗೆ ಭವ್ಯ ರಥೋತ್ಸವ ಜರುಗುವುದು. ಹೀಗಾಗಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಕೋರಲಾಗಿದೆ. ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ಸದ್ಗುರು ಬ್ರಹ್ಮಾನಂದ ಸ್ವಾಮಿಗಳ ಉಪೇಕ್ಷೆಯಂತೆ ಜಗದ್ಗುರು ಶ್ರೀ ಅಭಿನವ ಶಿವಾನಂದ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜನವರಿ 20ರಂದೇ ಶಿವಾನಂದ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಪ್ರಣವ ಧ್ವಜಾರೋಹಣ ನೆರವೇರಿದೆ. ಇದರ ಜೊತೆಗೆ ಜನವರಿ 20ರಿಂದ ಜನವರಿ 30ರವರೆಗೆ ನಿತ್ಯ ಸಂಜೆ ಅನೇಕ ಮಹಾತ್ಮರಿಂದ ಪ್ರವಚನ ಮತ್ತು ಕೀರ್ತನೆಗಳು ಸಹ ಜರುಗಲಿವೆ ಎಂದು ಇದೇ ವೇಳೆ ತಿಳಿಸಲಾಯಿತು. ಇನ್ನು ಈ ಎಲ್ಲ ವಿಶೇಷ ಕಾರ್ಯಕ್ರಮಗಳು ಹಾಗೆ ಭವ್ಯ ರಥೋತ್ಸವದ ಹಿನ್ನೆಲೆ ಈಗಾಗಲೇ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ಹಬ್ಬದ ವಾತಾವರಣ ನೆಲೆಗೊಂಡಿದೆ. ಇನ್ನು ಭವ್ಯ ರಥೋತ್ಸವಕ್ಕೂ ಕೂಡ ಭರದ ಸಿದ್ಧತೆ ನಡೆದಿದೆ. ಹೀಗಾಗಿ ರಥೋತ್ಸವದಂದು ಸದ್ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ದೈವ ಕೃಪೆಗೆ ಪಾತ್ರರಾಗಬೇಕು ಎಂದು ಸದ್ಭಕ್ತ ಮಂಡಳಿ ಈ ಮೂಲಕ ಕೋರಿದೆ. 9 ಲೈವ್ ನ್ಯೂಸ್ ಧಾರವಾಡ.